ವಿ4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ಗೆ ನೂತನ ಅಧ್ಯಕ್ಷರಾಗಿ ಎಚ್ಆರ್ ವೆಂಕಟೇಶ್ ಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ತಾರಾಮಣಿ ಆನಂದ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಸಹಕಾರಿ ರತ್ನ ಶಾಸಕ ಬಾಲಕೃಷ್ಣ ಸೇರಿ ಸಂಘದ ನಿರ್ದೇಶಕರು, ಜೆಡಿಎಸ್ ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು. ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬಿಳಿಯಲ್ಲಿ ನವೆಂಬರ್ 1ರಿಂದ 5ರವರೆಗೆ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ. ಸಾವಿರಾರು ಮಂದಿ ಭಾಗಿ. ಶನಿವಾರದಂದು ಜಾತ್ರೆಗೆ ನಿರ್ಮಲಾನಂದನಾಥ ಶ್ರೀಗಳಿಂದ ಚಾಲನೆ. ಸೋಮವಾರದಂದು ಸಾಮೂಹಿಕ ವಿವಾಹ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿಯವರು. ಹಾಗೂ ಮಕ್ಕಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಕಲ್ಪನೆ ಮುಖ್ಯ. ಇದು ಸಾಕಾರಗೊಳ್ಳಲು ಶಾಲಾ ಹಂತದಲ್ಲಿ ನಡೆಸುವ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚು ಸಹಕಾರಿ ಎಂದ ಶಾಸಕ ಬಾಲಕೃಷ್ಣ. ಪಟ್ಟಣದಲ್ಲಿ ಪೇಟೆ ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ, ಗಣಿತ ವಸ್ತು ಪ್ರದರ್ಶನ ಉದ್ಘಾಟಿಸಿ ಹೇಳಿಕೆ. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಚ್ಆರ್ ವೆಂಕಟೇಶ್ ಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ತಾರಾಮಣಿ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎ ತರಗತಿಯಡಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಚ್ಆರ್ ವೆಂಕಟೇಶ್ ಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ನಿರ್ದೇಶಕರಾಗಿರುವ ಟಿ ಚಿಕ್ಕೇನಹಳ್ಳಿ ಗ್ರಾಮದ ತಾರಾಮಣಿ ಆನಂದ್ ರವರು ನಾಮಪತ್ರ ಸಲ್ಲಿಸಿದರು. ಇವರಿರುವರನ್ನ ಹೊರತುಪಡಿಸಿ ಮತ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ತಹಸೀಲ್ದಾರ್ ಶಂಕರಪ್ಪನವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನ ಘೋಷಿಸಿದರು. ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರನ್ನು ಶಾಸಕರಾದ ಸಿಎನ್ ಬಾಲಕೃಷ್ಣರವರು, ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಪರಮಕೃಷ್ಣೇಗೌಡ ಸೇರಿ ತಾಲೂಕಿನ ಜೆಡಿಎಸ್ ಮುಖಂಡರು, ಎಲ್ಲ ನಿರ್ದೇಶಕರುಗಳು ಹಾರ ಹಾಕಿ ಸಿಹಿ ತಿನಿಸಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು, ಟಿಎಪಿಸಿಎಂಎಸ್ ಇಂದು ಲಾಭದ ಹಾದಿಯಲ್ಲಿ ಸಾಗಲು 2 ದಶಕಗಳ ಕಾಲ ಜೆಡಿಎಸ್ ಅಧಿಕಾರ ನಡೆಸಿರುವುದು ಕಾರಣವಾಗಿದೆ. ಈ ಹಿಂದಿನ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಎಲ್ಲ ಮುಖಂಡರ ಶ್ರಮದಿಂದ ಜಪ್ತಿ ಮಾಡುವ ಹಂತದಲ್ಲಿದ್ದ ಟಿಎಪಿಸಿಎಂಎಸ್ ಇದೀಗ 60 ಲಕ್ಷ ರು ಠೇವಣಿ, 1.5 ಕೋಟಿ ರುಗಳ ದುಡಿಯುವ ಬಂಡವಾಳ ಹೊಂದಿ 2.5 ಕೋಟಿ ನಿವ್ವಳ ಆಸ್ತಿಯನ್ನು ಹೊಂದುವ ಮೂಲಕ ಗುರುದತ್ತರ ಸಾಧನೆ ಮಾಡಿದೆ. ಇದರ ಫಲವಾಗಿಯೇ ಕಳೆದ ತಿಂಗಳು ನಡೆದ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಎಲ್ಲ 14 ಸ್ಥಾನಗಳು ಜೆಡಿಎಸ್ ಪಕ್ಷದ ಪಾಲಾಗಿವೆ. ಎಲ್ಲ ಷೇರುದಾರ ರೈತರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಸಹೋದರ ಸಿಎನ್ ಪುಟ್ಟಸ್ವಾಮಿಗೌಡರು ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕರಾದ ಮೇಲೆ ತಾಲೂಕಿಗೆ 1 ಕೋಟಿ ರುಗಳ ಅನುದಾನವನ್ನು ಮಾರಾಟ ಮಂಡಳದಿಂದ ಕೊಡಿಸಿದ್ದು, ಟಿಎಪಿಸಿಎಂಎಸ್ನ ಕಟ್ಟಡ ನಿರ್ಮಾಣಕ್ಕಾಗಿ 25 ಲಕ್ಷ ರುಗಳ ಅನುದಾನ ಒದಗಿಸಿದ್ದಾರೆ ಎಂದರು. ಇವತ್ತು ಟಿಎಪಿಸಿಎಂಎಸ್ ಹಿಂದೆ ಇಲ್ಲಿದ್ದಂಥ ಕುರ್ಚಿಗಳನ್ನು ಕೂಡ ಜಪ್ತಿ ಮಾಡ್ಕೊಂಡು ಹೋದಂಥ ಕಾಲ. ಅವತ್ತಿಂದ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆಸಿ ಸುಮಾರು 60 ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ, 1.5 ಕೋಟಿ ದುಡಿಯುವ ಬಂಡವಾಳ ಇದೆ, 2.5 ಕೋಟಿ ರೂಪಾಯಿ ಅಸೆಟ್ ಕ್ರಿಯೇಟ್ ಆಗಿದೆ. ಇದು ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕರ ಸಹೋದರರಾದ ಪುಟ್ಟಸ್ವಾಮಿಗೌಡರು ಕೂಡ ಈ ಸಂಸ್ಥೆಗೆ ಇದು ರಾಜ್ಯದಿಂದ 40 ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಸೊಸೈಟಿಗಳಿಗೆ 1 ಕೋಟಿ ಅನುದಾನ ಇದು ಮಾರ್ಕೆಟಿಂಗ್ ಫೆಡರೇಷನ್ ಇದೆ, ಒಂದು ನಮ್ಮ ತಾಲೂಕಿಗೆ ವಿಶೇಷವಾಗಿ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಗೊಬ್ಬರದ ವಹಿವಾಟಿನ ಜೊತೆಗೆ ಇನ್ನಿತರ ಎಲ್ಲ ವಹಿವಾಟುಗಳು ಮುಂದಿನ ದಿನಗಳಲ್ಲಿ ನೆರವೇರಿಸ್ಕೊಂಡು ಹೋಗಲಿ. ನಮ್ಮ ಶ್ರೀಮತಿ ಬೋರೇಗೌಡರು ಕೂಡ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದನ್ನು ಕೂಡ ನಾನು ನೆನಪಿಸ್ಕೊಂಡು ಇವತ್ತು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಉತ್ತಮವಾದ ಕೆಲಸವನ್ನು ಮಾಡಲಿ. ಮಾನ್ಯ ತಹಶೀಲ್ದಾರ್ ಮತ್ತು CDO ಅವರು ಕೂಡ ಜವಾಬ್ದಾರಿಯುತ ಚುನಾವಣೆ ನಡೆಸಿದ್ದಾರೆ. ನಮ್ಮ ಕಾರ್ಯದರ್ಶಿ ಸಹೋದರಿ ಶ್ರೀಮತಿ ಸಂಧ್ಯಾ, ನಮ್ಮ ಸಂತೋಷ್ ಅವರು ಕೂಡ ಎಲ್ಲ ನೌಕರ ವರ್ಗ ಉತ್ತಮ ರೀತಿ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಅಭಿನಂದಿಸ್ತಾ ಇದ್ದೀನಿ. ನಮಸ್ಕಾರ. ನೂತನ ಅಧ್ಯಕ್ಷರಾದ ಎಚ್ಆರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ನನ್ನ ಆಯ್ಕೆಗೆ ಸಹಕರಿಸಿದ ಸಹಕಾರಿ ರತ್ನ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ವಿಶೇಷವಾದ ಕೃತಜ್ಞತೆಯೊಂದಿಗೆ ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಮಾಜಿ ಅಧ್ಯಕ್ಷರುಗಳು, ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿ, ಈ ಹಿಂದೆ ಅಧ್ಯಕ್ಷರಾಗಿದ್ದವರು ಸಂಘವನ್ನು ಆರ್ಥಿಕವಾಗಿ ಬಲಪಡಿಸಿದ್ದು, ತಾವು ಶಾಸಕರ, ನಿರ್ದೇಶಕರ ಸಹಕಾರದಿಂದ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಾಗಿ ತಿಳಿಸಿದರು. ಉಪಾಧ್ಯಕ್ಷೆ ತಾರಾಮಣಿ ಆನಂದ್ ರವರು ತಮ್ಮ ಆಯ್ಕೆಗೆ ಸಹಕರಿಸಿದ ಪಕ್ಷದ ಎಲ್ಲ ಮುಖಂಡರು, ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು.
ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಳದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ, ನಿಕಟಪೂರ್ವ ಅಧ್ಯಕ್ಷ ಹಾಲಿ ನಿರ್ದೇಶಕ ಎಂಆರ್ ಅನಿಲ್ ಕುಮಾರ್ ಸೇರಿ ನೂತನ ನಿರ್ದೇಶಕರುಗಳಾದ ಪರಮಕೃಷ್ಣೇಗೌಡ, ಎಂಎನ್ ಬೋರೇಗೌಡ, ಕೆಎನ್ ನಾಗರಾಜು ತೋಟಿ, ನೆಟ್ಟಕೆರೆ ನಾಗರಾಜ್, ತರಬಿನಹಳ್ಳಿ ನಂಜುಂಡೇಗೌಡ, ಮಮತಾ ಜಯಣ್ಣ, ರಮೇಶ್ ಕುಂಬಾರಹಳ್ಳಿ, ಸಿಜಿ ಜಗದೀಶ್, ರವಿಕುಮಾರ್ ಕುಂಬಾರಹಳ್ಳಿ, ಪಿ ಉಮೇಶ್ ಸೇರಿ ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು, ಪಟ್ಟಣದ ಗಣ್ಯರು, ಸಂಘ ಸಂಸ್ಥೆಗಳ ಮುಖಂಡರು, ಪದಾಧಿಕಾರಿಗಳು, ವಿವಿಧ ಕ್ಷೇತ್ರದ ಗಣ್ಯರು ಸೇರಿದಂತೆ ಟಿಎಪಿಸಿಎಂಎಸ್ ಕಾರ್ಯದರ್ಶಿ ಸಂಧ್ಯಾ, ಸಿಬ್ಬಂದಿಗಳಾದ ಜೈಪಾಲ್, ಬಿಪಿ ಸತೀಶ್, ಎಸ್ಎನ್ ಹರೀಶ್, ಜಯಸೂರ್ಯ, ತ್ರಿವೇಣಿ ಸೇರಿ ಇತರರು ಅಧ್ಯಕ್ಷರನ್ನು ಅಭಿನಂದಿಸಿದರು. ಜನಪ್ರಿಯ ಶಾಸಕರ ಆಶೀರ್ವಾದದಿಂದ ನಿರ್ದೇಶಕರು 14 ಸೀಟ್ನ ಹೊಡೆದುಕೊಂಡು ಇವತ್ತಿನ ಜನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಇತ್ತು, ಸುಸೂತ್ರವಾಗಿ ನಡೆದಿದೆ. ಶಾಸಕರು ಮತ್ತು ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರುಗಳು ಪುಟ್ಟಸ್ವಾಮಣ್ಣ, ಅನಿಲ್ ಕುಮಾರ್, ರಮೇಶ್ ಎಲ್ಲ ಸೇರಿ ಒಂದು ಅಭೂತಪೂರ್ವವಾಗಿ ಒಂದು ಕಾರ್ಯಕ್ರಮ ಮಾಡಿ ಯಾವುದೇ ಅದು ಗೊಂದಲ ಇಲ್ಲದೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿ ಆಯ್ಕೆ ಮಾಡಿದ್ದಾರೆ. ಇವತ್ತಿನಿಂದ ನಾವು ಈ ಒಂದು ತಾಲೂಕು ವ್ಯಾಪಾರ ಮಾರುಕಟ್ಟೆ ಸಹಕಾರ ಸಂಘದಲ್ಲಿ ಇವತ್ತಿನ ನಾವು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಇಬ್ಬರು ಎಲ್ಲ ನಿರ್ದೇಶಕರ ಸಹಕಾರದಿಂದ, ನಾವು ಶಾಸಕರ ಸಹಕಾರದಿಂದ ನಾವು ಈ ಒಂದು ಕಾರ್ಯವೈಖರಿ ನಡೆಸ್ಕೊಂಡು ಹೋಗ್ತೀವಿ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ನಮ್ಮ ನಿರ್ದೇಶಕರ ಸಹಕಾರದಿಂದ ಮತ್ತು ನಮ್ಮ ನಿಮ್ಮೆಲ್ಲರ ಚಿನ್ನ ಶಾಸಕರಾದಂಥ ಬಾಲಣ್ಣರ ಸೂಚನೆ ಮೇರೆಗೆ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೇಳಿದರು. ಇವತ್ತು ಎಲ್ಲ ಸುಸೂತ್ರವಾಗಿ ನಡೆದಿದೆ. ಈ ಮತ ಬಾಂಧವರಿಗೆ ಮತ್ತು ಇಲ್ಲಿ ನಡೆದಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ಮುಖಂಡರುಗಳಿಗೆ ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಿರೋದ್ರಿಂದ ನಮ್ಮ ಆಯ್ಕೆಯಾಗಿದ್ದೇವೆ. ಎಲ್ಲರಿಗೂ ವಂದನೆಗಳು. ಮಾರಾಟ ಸಹಕಾರ ಸಂಘ ನಿಮಿತ್ತ ನಡೆಯತಕ್ಕಂಥ ಅಧ್ಯಕ್ಷ ಚುನಾವಣೆಯಲ್ಲಿ 31/10/2022 ಚುನಾವಣೆಯಲ್ಲಿ ಸನ್ಮಾನ್ಯ HR ವೆಂಕಟೇಶ್ ಮೂರ್ತಿಯನ್ನು ಅವಿರೋಧವಾಗಿ ಇನ್ನೊಂದು ಸಹಕಾರದಲ್ಲಿ ಕೃಷ್ಣಮಣ್ಣನ ನೇತೃತ್ವದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಂತ ತಾರಾಮಣಿ ಆನಂದವನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಸಹಮತ ನೀಡಿ ಎಲ್ಲ ಡೈರೆಕ್ಟರ್ಗಳು ಒಕ್ಕೂಟವಾಗಿ ಅಧ್ಯಕ್ಷ ಮಾಡಿದ್ದೀವಿ. ಈ ಸಂಸ್ಥೆಯನ್ನು ಉನ್ನತ ಮಟ್ಟ ತಗೊಂಡೋಗಂಥ ಕೆಲಸನ ತಾವು ಡೈರೆಕ್ಟರು ಅಧ್ಯಕ್ಷರು ಜೊತೆಗೂಡಿ ಎಲ್ಲ ಸಹಕಾರ ಪಡೆದು ಕೃಷ್ಣಮಣ್ಣನ ಮುಖಂಡತ್ವದಲ್ಲಿ ದನಿಯವರ ಸಹಕಾರ ಒಟ್ಟುಕೊಳ್ತಿರ್ತಕ್ಕಂಥ ಜನರು ಹೇಳ್ತಾ ಮುಂದೆ ಒಂದು ಶಾಸಕರ ಸಹಕಾರ ಪಡೆದು ಉನ್ನತವಾಗಿ ಚಿತ್ರವನ್ನು ಮಾಡಲಿಕ್ಕೆ ಸಹಕಾರ ಪಡೆದು ಚಿತ್ರವನ್ನು ಮಾಡಲಿಕ್ಕೆ ಅನುಮತಿಯನ್ನು ಪಡೆದು ಈ ಅಧ್ಯಕ್ಷ ನೇತೃತ್ವದಲ್ಲಿ ಶುರು ಮಾಡ್ತಕ್ಕಂಥ ಮಾತನ್ನು ಹೇಳ್ತಾ ಮುಂದೆ ರೈತರಿಗೆ ಅನುಕೂಲಕ್ಕಂತ ಏನೇನು ಸವಲತ್ತುಗಳು ಬೇಕು ಈ ಸಂಸ್ಥೆಗೆ ಮುಂದಾಲೋಚನೆ ಡೈರೆಕ್ಟರ್ಗಳು ಒಟ್ಟುಗೂಡಿ ಮಾತಾಡಿ ಶಾಸಕರ ಸಹಕಾರ ಪಡೆದು ಶಾಸಕರ ನೇತೃತ್ವದಲ್ಲಿ ಈಗ ಉನ್ನತ ಮಟ್ಟಕ್ಕೆ ಕಾಣೋತಿರ್ತಕ್ಕಂಥ ಮಾತನ್ನು ಹೇಳ್ತಾ ಯಾವತ್ತು ಈ ಸಂಸ್ಥೆಯ ಶಾಸಕರು 1913 ಶಾಸಕರು ಆದ ಮೇಲೆ ಈ ಸಂಸ್ಥೆಯ ಸಹಕಾರ ಸಂಘದ ಈ ತಾಲೂಕಿನಲ್ಲಿ ಪುರಸ್ಚೇತನ ಮಾಡತಕ್ಕಂಥ ಸಂಸ್ಥೆಯಲ್ಲಿ ಇದು ಒಂದು ಸೊಸೈಟಿಗಳು ಸಹಕಾರ ಸಂಘ ಡೈರಿಗಳನ್ನು ಪುನಶ್ಚೇತನ ಮಾಡಿ ರೈತರಿಗೆ ಅನುಕೂಲ ಮಾಡಿದ್ದಾರೆ. ರೈತರ ಜೀವನ ಹಸನು ಮಾಡಲಿಕ್ಕೆ ಶಾಸಕರು ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ಇನ್ನೂ ಹೆಚ್ಚಿಗೆ ಸಹಕಾರವನ್ನು ಪಡೆದು ಈ ತಾಲೂಕಿನ ಅಭಿವೃದ್ಧಿಗೆ ರೈತರ ಭಾಳ ಹಸಮುಖನ ಮಾಡಲಿಕ್ಕೆ ಹಗಲು ರೈತರು ಶ್ರಮಿಸ್ತಾ ಇದ್ದಾರೆ. ಮತ್ತು ಎಲ್ಲ ಸಹಕಾರ ಸಂಘಗಳು ಅಭಿವೃದ್ಧಿ ಆದ ಮಾತ್ರ ರೈತರ ಬದುಕು ಹಸನಾಗುತ್ತೆ ಅಂತಕ್ಕಂಥ ಮಾತನ್ನು ಸಹಕಾರ ಸಂಘದ ಡೈರೆಕ್ಟರ್ ಎಲ್ಲ ಉತ್ತಮ ಡೈರೆಕ್ಟರ್ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತಾ ಮತ್ತು ಅವಕಾಶ. ಶ್ರೀ ಕ್ಷೇತ್ರ ಕಬ್ಬಳ್ಳಿ ಮಠದಲ್ಲಿ ನವೆಂಬರ್ 1ರಿಂದ 5ನೇ ತಾರೀಕಿನವರೆಗೂ ಶ್ರೀ ಬಸವೇಶ್ವರ ಸ್ವಾಮಿಯ ವಿಜೃಂಭಣೆಯ ಜಾತ್ರಾ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬ್ಬಳ್ಳಿ ಮಠದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 1ರಿಂದ 5ರವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಶನಿವಾರ ಬೆಳಗ್ಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಸನ್ನಿಧಿಯ ಆವರಣದಲ್ಲಿ ಧರ್ಮ ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಶ್ರೀ ಬಸವೇಶ್ವರ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸಲಿದ್ದು ಗೋಪೂಜೆ ನೆರವೇರಲಿದೆ ಎಂದರು. ಅಂದು ಸಂಜೆ ಶ್ರೀ ಬಸವೇಶ್ವರ ಸ್ವಾಮಿ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗಲಿದೆ. ನವೆಂಬರ್ 2ರ ಭಾನುವಾರ ಬೆಳಗ್ಗೆ ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ವಿಧಿವಿಧಾನಗಳು ಜರುಗಲಿದ್ದು ಸಂಜೆ 6:30ರಿಂದ ಮಿಮಿಕ್ರಿ ಗೋಪಿ ಅವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನವೆಂಬರ್ 3ರ ಸೋಮವಾರ ಬೆಳಗ್ಗೆ ಚುಂಚಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಂಗಳೂರಿನ ಉದ್ಯಮಿ ಶ್ರೀಮತಿ ಪ್ರದೀಪಾ ಶ್ರೀ ವೆಂಕಟೇಶ್ ಪ್ರಸಾದ್ ಕುಟುಂಬದವರಿಂದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರಲಿದೆ. ಸಂಜೆ ಸುಮಾರಿಗೆ ಶ್ರೀ ಬಸವೇಶ್ವರ ಸ್ವಾಮಿ ತೆಪ್ಪೋತ್ಸವ, ಶ್ರೀ ಚೌಡೇಶ್ವರಿ ದೇವಿ ಉತ್ಸವ,
ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪುತ್ಥಳಿಕೆ, ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಮುತ್ತಿನ ಪಲ್ಲಕ್ಕಿ ಉತ್ಸವ, ನಂತರ ದೇಗುಲದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಚುಂಚಶ್ರೀಗಳ ತೆಪ್ಪೋತ್ಸವ ವೈಭವದಿಂದ ಸಾಗಲಿದೆ. ನಂತರ ಧಾರ್ಮಿಕ ಸಭೆ, ಚುಂಚಶ್ರೀಗಳಿಗೆ ಪುಷ್ಪವೃಷ್ಟಿ ನಡೆಯಲಿದೆ ಎಂದರು. ನವೆಂಬರ್ 4ರ ಮಂಗಳವಾರ ಬೆಳಗ್ಗೆ ಭಕ್ತರಿಂದ ಬಸವೋತ್ಸವ ಹಾಗೂ ಸಂಜೆ ಸುಮಾರಿನಲ್ಲಿ ಖ್ಯಾತ ವಾಗ್ಮಿ ಶ್ರೀವಾರ ಉಮೇಶ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನವೆಂಬರ್ 5ರ ಬುಧವಾರ ಬೆಳಗ್ಗೆ ಎಂದಿನಂತೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಸಂಜೆ 5 ಗಂಟೆಗೆ ಸಲ್ಲುವ ಗೋಧೂಳಿ ಲಗ್ನದಲ್ಲಿ ಧರ್ಮಧ್ವಜ ಅವರೋಹಣ, ಶ್ರೀ ಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಊರಿನ ರಾಜಬೀದಿಗಳಲ್ಲಿ ಮೆರೆಸಿ ದೇಗುಲಕ್ಕೆ ಉತ್ಸವ ಮೂರ್ತಿಯನ್ನು ಗುಡಿದುಂಬಿಸುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ ಎಂದರು. ಕಳೆದ 2 ವರ್ಷದ ಹಿಂದೆ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಕಬಳಿ ಗ್ರಾಮಸ್ಥರು ಹಾಗೂ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿಯ ದೇಗುಲದ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಸುತ್ತಮುತ್ತಲ ರೈತರು ಹಾಗೂ ಗ್ರಾಮಗಳಿಂದ ಜಾನುವಾರುಗಳನ್ನು ಶ್ರೀ ಕ್ಷೇತ್ರದ ಸನ್ನಿಧಿಗೆ ಕರೆತಂದು ದೇಗುಲದ ಸುತ್ತ ಪ್ರದಕ್ಷಿಣೆ ಮಾಡಿಸಿ ತೀರ್ಥ ಪ್ರೋಕ್ಷಣೆ ಮಾಡಿಸುವುದು ವಿಶೇಷ. ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದು, ನೀರು, ನೆರಳು ಹಾಗೂ ಅನ್ನ ದಾಸೋಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಎಂದಿನಂತೆಯೇ ಮಾಡಲಾಗುವುದು ಎಂದು ತಿಳಿಸಿದರು. ಶ್ರೀ ಕ್ಷೇತ್ರ ಕಬಳಿ ಮಠದ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ ಇದ್ದರು. ಶ್ರೀ ಶಂಕರನಾಥ ಸ್ವಾಮೀಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರ್ತೇನೆ. ಹಾಗೆ ಕಬಳಿ ಮಠದ ಶ್ರೀ ಶಿವಪುತ್ರನಾಥ ಸ್ವಾಮೀಜಿಯವರು ಸಹ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ತಾಲೂಕಿನ ಎಲ್ಲ ಭಾಗದಿಂದ ಆಗಮಿಸಿರುವ ಎಲ್ಲ ಪತ್ರಕರ್ತರು ಸಹ ಈ ಪತ್ರಿಕಾಗೋಷ್ಠಿಯೆಲ್ಲ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಮತ್ತು ಸುದ್ದಿಗಳನ್ನು ಪ್ರಚಾರ ಮಾಡಬೇಕು ಅಂತ ಕೇಳ್ಪಟ್ಟ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಸ್ವಾಮೀಜಿಯವರಲ್ಲಿ ಮನವಿ. ಈ ಒಂದು ಪವಿತ್ರವಾದ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪುರಾಣ ಪ್ರಸಿದ್ಧವಾದಂತಹ ಇತಿಹಾಸ ಇರುವಂತಹ ಈ ಭಾಗದ ರೈತರ ಭಗವತ್ ಸ್ವರೂಪಿಯಾಗಿರುವಂತಹ ಮನೆ ಮಾತಾಗಿ ಮನೆ ದೇವರುಗಳಾಗಿರುವಂತಹ ನಮ್ಮ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿರುವಂತಹ ಶ್ರೀ ಕಬಳಿ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವ ಒಂದು ಸಂದರ್ಭಕ್ಕೆ ನಮ್ಮ ಇಲ್ಲಿತಾವೆ ಚಂದ್ರಾಪಟ್ಟಣ ತಾಲೂಕಿನ ಎಲ್ಲ ವರದಿಗಾರರು, ದೃಶ್ಯ ಮಾಧ್ಯಮ ವರದಿಗಾರರು ಕರೆಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂಪ್ರದಾಯ ಪ್ರತಿ ವರ್ಷ ಇರುವುದ ಕಾರಣ ಈ ವರ್ಷ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಕರೆದು ಪತ್ರಿಕಾ ಒಂದು ವಿಚಾರವನ್ನು ತಿಳಿಸಿ ಎಲ್ಲ ಪತ್ರಿಕೆಗಳು ಕೂಡ ಜಾತ್ರಾ ಮಹೋತ್ಸವದ ವಿಚಾರಗಳನ್ನೆಲ್ಲ ಶ್ರದ್ಧೆಯಿಂದ ಭಾವನೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ನಿಮ್ಮೆಲ್ಲ ಕರೆಸಿ ಶ್ರೀಮಠದ ವತಿಯಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮತ್ತೊಮ್ಮೆ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನವೆಂಬರ್ ಕಾರ್ತಿಕ ಮಾಸ ಅಂತ ಅಂದರೆ ಕಬಳಿ ಬಸವೇಶ್ವರ ಬೃಹತ್ ಜಾತ್ರಾ ಮಹೋತ್ಸವ ಶ್ರೀ ವಿಶ್ವಾಸನಾಮ ಸಂವತ್ಸರ ಕಾರ್ತಿಕ ಮಾಸ ಶನಿವಾರ 1ನೇ ತಾರೀಕಿಂದ ಪ್ರಾರಂಭವಾಗುವಂತಹ ಜಾತ್ರೆ 1ರಿಂದ 5ನೇ ತಾರೀಕುವರೆಗೂ ಪರ್ಯಂತ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. 1ನೇ ತಾರೀಕು ಸಂಪ್ರದಾಯದಂತೆ ಗ್ರಾಮದಲ್ಲಿರುವಂತಹ ಒಂದು ಮೆರೆಯುವಂಥ ಬಸವೇಶ್ವರ ಮೂರ್ತಿಯನ್ನು ಮೂಲ ಸ್ಥಾನಕ್ಕೆ ತರುವುದು. ಅವತ್ತೆಲ್ಲ ಅಲ್ಲಿ ಪಂಚಲಿಂಗಗಳಿಂದ ಇರುವಂಥ ಎಲ್ಲ ದೇವಸ್ಥಾನಗಳ ಪೂಜೆಯನ್ನು ಮಾಡಿಕೊಂಡು ಪರಮಪೂಜ್ಯ ಮಹಾಸ್ವಾಮೀಜಿಯವರು ಬೆಳಗ್ಗೆನೇ ಬಂದು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು 1ನೇ ತಾರೀಕು ಶನಿವಾರ ಅಲ್ಲಿಂದ ಬಂದು ಮೂಲ ವಿಗ್ರಹಕ್ಕೆ ಅಷ್ಟೋತ್ತರಗಳನ್ನ ಮಾಡಿ ಮಹಾಮಂಗಳಾರತಿಗಳನ್ನ ಮಾಡಿ ಪಕ್ಕದಲ್ಲೇ ಇರುವಂತಹ ಒಂದು ಕಲ್ಯಾಣಿಯಲ್ಲಿ ಪುಷ್ಕರಣಿಯಲ್ಲಿ ಒಂದು ಗಂಗೆ ಪೂಜೆಯನ್ನು ಮಾಡಿ ಅಲ್ಲಿ ತೀರ್ಥವನ್ನು ಹಾಕ್ಕೊಂಡು ಒಂದು ಪರಮಪೂಜ್ಯ ಮಹಾಸ್ವಾಮೀಜಿಯವರ ಅಮೃತ ಹಸ್ತಿಯಿಂದ ಧರ್ಮಧ್ವಜಾರೋಹಣ 1ನೇ ತಾರೀಕು ಆಗ್ತದೆ. ಅದಾದ ನಂತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಸಂಕಲ್ಪ ಎಲ್ಲ ಮಾಡಿಕೊಂಡು ಜಾತ್ರೆಗೆ ಬಸವೇಶ್ವರ ಸ್ವಾಮಿಯ ಅಪ್ಪಣೆಯನ್ನು ಕೇಳಿಕೊಂಡು ಜಾತ್ರೆ ಪ್ರಾರಂಭ ಧರ್ಮಧ್ವಜ ಸ್ಥಾಪನೆ ಮಾಡಿ ದೀಪ ಒಂದು ಪ್ರಜ್ವಲಿಸಿ ಉದ್ಘಾಟನೆ ಮಾಡುವಂಥ ಸಂಪ್ರದಾಯ ಅನೇಕ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸ್ವತಃ ಪರಮಪೂಜ್ಯ ಮಹಾಸ್ವಾಮಿಯವರು ಬಂದು ಚಾಲನೆ ಕೊಡ್ತಾರೆ. ಅದಾದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ. ಅವತ್ತು ನಮ್ಮ
ಕಬಡ್ಡಿ ಬಸವೇಶ್ವರ ಸ್ವಾಮಿಯ ಶಾಲೆಯ ಮಕ್ಕಳು ಮತ್ತು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ತಾರೆ. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಶನಿವಾರ ಸಂಜೆ. ಮತ್ತು ಭಾನುವಾರ ಬೆಳಿಗ್ಗೆ ಯಥಾ ಪ್ರಕಾರವಾಗಿ ಸ್ವಾಮಿ ಬಸವೇಶ್ವರನಿಗೆ ಅಭಿಷೇಕ, ಅರ್ಚನೆ, ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ಅವತ್ತು ಬಂಡಿ ಉತ್ಸವ ಅಂತೇಳಿ ಏನು ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅಂತಂದರೆ ಅನೇಕ ಗ್ರಾಮಗಳಿಂದ ಬಂದು ಅನೇಕ ಊರುಗಳಿಂದ ಹಿರಿಯರು, ಯುವಕರು, ಈ ಮಠದ ಸಂಪ್ರದಾಯ ಅಂತ ಕಬಡ್ಡಿ ಬಸವೇಶ್ವರ ಸ್ವಾಮಿಗೆ ನಡ್ಕೊಡುವಂಥ ಅನೇಕ ಊರುಗಳಿಂದ ಬಂದು ಬಂಡಿ ಉತ್ಸವ ಅಂತೇಳಿ ಉತ್ಸವಗಳನ್ನ ಪ್ರಾರಂಭ ಮಾಡ್ತಾರೆ. ಪ್ರತಿ ಊರಿನವರು ಬಂದು ಒಂದು ಪ್ರದಕ್ಷಿಣೆ ಹಾಕ್ಸೋ ಮುಖಾಂತರ ಪ್ರತಿ ವರ್ಷವೂ ಕೂಡ ಅದನ್ನು ನಡ್ಕೊಂಡು ಬರ್ತಾ ಇದೆ. ಅದನ್ನು ಪ್ರಾರಂಭ ಆಗ್ತದೆ. ಮತ್ತು ಸಂಜೆನೂ ಕೂಡ ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಈಗಾಗಲೇ ಎಲ್ಲ ಕೂಡ ಅವತ್ತು ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಾನುವಾರ ಸಂಜೆನೂ ಕೂಡ. ಅದಾದ ನಂತರ 3ನೇ ತಾರೀಕು ವಿಶೇಷ ಕಾರ್ತಿಕ, ಅದೇ ಭಾಳ ಸೋಮವಾರ ವಿಶೇಷ ಕಾರ್ತಿಕ ಮಾಸ. ಪೂಜ್ಯ ಮಹಾಸ್ವಾಮೀಜಿಯವರು ಬೆಳಿಗ್ಗೆ ಹೋಮನ ಕೂಡ ಪ್ರಾರಂಭವನ್ನು ಮಾಡಿ ಅಗ್ನಿ ಸ್ಪರ್ಶವನ್ನು ಮಾಡಿ ಮೂಲ ಬಸವೇಶ್ವರ ಸ್ವಾಮಿ ವಿಗ್ರಹಕ್ಕೆ ಅಭಿಷೇಕಾದಿಗಳನ್ನು ಮಾಡಿ ಅದಾದ ನಂತರ ಪೂರ್ಣಾವತಿಗಳನ್ನ ಮಾಡಿ ಪೂಜ್ಯ ಮಹಾಸ್ವಾಮೀಜಿಯವರು ಅವತ್ತು ಜಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಅದಾದ ನಂತರ ಸಾಮೂಹಿಕ ವಿವಾಹ ಸುಮಾರು ಈಗಾಗಲೇ 17 ಜೋಡಿಗಳು ಈಗಾಗಲೇ ಸಾಮೂಹಿಕ ವಿವಾಹಕ್ಕೆ ಇದಾಗಿದೆ. ಅದಕ್ಕೆಲ್ಲವೂ ಕೂಡ ಮತ್ತು ಅದಾದ ನಂತರ ಹೋಮ ಹವನ ಪೂರ್ಣಾವತಿ ಆದ ನಂತರ ನಾವು ವಧುವರರಿಗೆ ವೇದಿಕೆ ಮೇಲೆ ಕರ್ಕೊಂಡೋಗಿ ಒಂದು ಸರಿಯಾದ ಸಮಯಕ್ಕೆ ಆ ಒಂದು ಸಮಯದಲ್ಲಿ ಮಾಂಗಲ್ಯ ಧಾರಣೆ ಪೂಜ್ಯ ಮಹಾಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ನೆರವೇರುತ್ತದೆ. ಅದಕ್ಕೂ ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಸುಮಾರು ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶ್ರೀಮಠದ ಹೆಣ್ಮಕ್ಳು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಅವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ ಇರ್ತದೆ. ಅದಾದ ನಂತರ ಅವತ್ತು ನಮ್ಮ ಮಕ್ಕಳ ಮತ್ತು ಇಲಾಖೆ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಮಕ್ಕಳಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕುರಿತಾದ ಪರಿಕಲ್ಪನೆ ಮೂಡಿಸಲು ವಿಜ್ಞಾನ ವಸ್ತು ಪ್ರದರ್ಶನ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಅಭಿಪ್ರಾಯಪಟ್ಟರು. ಪಟ್ಟಣದ ಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ಕಾರ್ಯಕ್ರಮದಡಿ ವಿಜ್ಞಾನ, ಗಣಿತ ಮತ್ತು ಕಲಾ ವಸ್ತು ಪ್ರದರ್ಶನ 2025-26ನೇ ಸಾಲಿನ ಕೋರ್ ಕಲರವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸುವ ಮೂಲಕ ಮಕ್ಕಳಿಗೆ ವೈಜ್ಞಾನಿಕ ವಿಚಾರಧಾರೆ ಬೆಳೆಯುವುದು, ಹೊಸ ಸಂಶೋಧನೆ ಮತ್ತು ಅನ್ವೇಷಣೆಯಲ್ಲಿ ಆಸಕ್ತಿ ಮೂಡುವುದು, ಈ ವೇದಿಕೆಯಲ್ಲಿ ಮಕ್ಕಳಿಗೆ ಆಟಿಕೆ ಮತ್ತು ಪ್ರಾಯೋಗಿಕ ಮಾದರಿ ರೂಪಿಸುವ ಅವಕಾಶ ಒದಗಿಸುವುದು, ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಅಂಶಗಳನ್ನು ಪ್ರಾಯೋಗಿಕವಾಗಿ ಅರಿಯಲು ಸಹಾಯವಾಗುತ್ತದೆ ಎಂದರು. ಭಾರತ ದೇಶವು ವೈಜ್ಞಾನಿಕವಾಗಿ ಪ್ರಪಂಚದಲ್ಲಿ ಬೆಳೆಯುತ್ತಿದ್ದ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ವಿದೇಶಗಳೊಂದಿಗೆ ಸ್ಪರ್ಧಿಸಲು ಹಾಗೂ ಹೊಸ ಸಂಶೋಧನೆಗಳನ್ನು ನಡೆಸಲು ಮುಂದಾಗ್ತಿದೆ. ಪ್ರಪಂಚದ ಜನಸಂಖ್ಯೆ 850 ಕೋಟಿ ಮೀರಿದ್ದು, ಆಹಾರದ ಉತ್ಪಾದನೆಯಲ್ಲಿ ಕೊರತೆಯನ್ನು ನೀಗಿಸಲು ಕೃಷಿಯಲ್ಲಿ ಹೊಸ ತಳಿಗಳ ಅಭಿವೃದ್ಧಿ ಮಾಡಲಾಗ್ತಿದೆ ಮತ್ತು ಇದು ಉತ್ಕೃಷ್ಟ ಇಳುವರಿ, ಪರಿಸರ ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವಿಕೆ ಹಾಗೂ ಪೌಷ್ಟಿಕಾಂಶ ಹೆಚ್ಚುವಿಕೆ ಎಂಬ ಅನೇಕ ಗುರಿಗಳನ್ನು ಹೊಂದಿದೆ. ಪರಿಸರ ಹೆಚ್ಚಿನ ಮಲಿನವಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸುವುದು ಅವಶ್ಯವಾಗಿದೆ, ಏಕೆಂದರೆ ಇದು ಅವರ ಆರೋಗ್ಯಕರ ಹಾಗೂ ಸುರಕ್ಷಿತ ಭವಿಷ್ಯಕ್ಕಾಗಿ ಮುಖ್ಯವಾದ ಮೂಲಭೂತ ಅಗತ್ಯವಾಗಿದೆ. ಸೌರಶಕ್ತಿಯಂತಹ ಹಸಿರು ಶಕ್ತಿ ಉಪಯೋಗ ಮತ್ತು ಶುದ್ಧ ಶಕ್ತಿ ಮೂಲಗಳ ಬಳಕೆ ಹೆಚ್ಚಿಸಿ ಪರಿಸರದ ಮೇಲೆ ಪರಿಣಾಮ ಕಡಿಮೆ ಮಾಡಬಹುದು. ರಾಸಾಯನಿಕ ಮುಕ್ತ ಆಹಾರ ಮತ್ತು ಬೇರೆ ಬೇರೆ ಬಗೆಯ ಸಾವಯವ ಕೃಷಿ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು. ವಿಜ್ಞಾನ ಪ್ರದರ್ಶನದಲ್ಲಿ ಮಕ್ಕಳಲ್ಲಿ ಸಮಾಜಮುಖಿ ದೃಷ್ಟಿಕೋನ ಹಾಗೂ ವೈಜ್ಞಾನಿಕ ಪ್ರಜ್ಞೆ ಬೆಳೆಸುವ, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಮಾದರಿ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ಮತ್ತು ಸ್ವಚ್ಛತೆ, ಬಾಹ್ಯಾಕಾಶ ಸಾಧನೆ ಮುಂಚೂಣಿಯ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಶಾಲೆಯ 100 ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್.ಎನ್. ದೀಪಾ, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಕೆಎನ್ ಅನಿಲ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಉಮಾಶಂಕರ್, ಮುಖ್ಯ ಶಿಕ್ಷಕಿ ನೇತ್ರಾವತಿ, ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ದೇವರಾಜೇಗೌಡ, ನೌಕರರ ಸಂಘದ ನಿರ್ದೇಶಕ ರಂಗಸ್ವಾಮಿ, ಮುಖಂಡರಾದ ಯೋಗೇಶ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಫುಡ್ ಸೈನ್ಸಿಗೆ ಸಂಬಂಧಪಟ್ಟಂಗೆ
ಒಂದು ಪ್ರದರ್ಶನವನ್ನು ವಿಶೇಷವಾದಂಥ ರೀತಿಯಲ್ಲಿ ಆಯೋಜನೆಯನ್ನು ಮಾಡಿದ್ವಿ. ಇಂಥ ಪ್ರದರ್ಶನಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಒಂದು ಜ್ಞಾನ ಮಟ್ಟವನ್ನು ವೃದ್ಧಿ ಮಾಡ್ತಕ್ಕಂಥದಕ್ಕೆ ಇಂಥ ಅವಕಾಶಗಳು ಅವ್ರಿಗೆ ಲಭ್ಯವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ನಮ್ಮ ದೇಶ ಪ್ರಪಂಚನೇ ವೈಜ್ಞಾನಿಕವಾಗಿ ತುಂಬ ಮುಂದುವರೆದಂಥ ದೇಶವಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಮಕ್ಕಳಿಗೆ ಇವತ್ತು ITBT ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದು ಇವತ್ತು ತುಂಬ ಮಹತ್ವವನ್ನು ಪಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಸೈನ್ಸ್ ಕೂಡ ಇವತ್ತು ನಮ್ಮ ಪ್ರಪಂಚದ ಪಾಪ್ಯುಲೇಷನ್ನು ಇವತ್ತು 850 ಕೋಟಿ. ಇವತ್ತು ಆಹಾರದ ಉತ್ಪಾದನೆಗೆ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಹೊಸ ಹೊಸ ವೈಜ್ಞಾನಿಕ ತಳಿಗಳನ್ನು ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡಿ ಈ ಮನುಕುಲಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಹೆಚ್ಚಿನ ಕಾರ್ಬನ್ನು ಹೊರಸೂಸೋದ್ರಿಂದ ಇವತ್ತು ಪರಿಸರ ಹಾಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪರಿಸರಕ್ಕೆ ಪೂರಕವಾದಂಥ ಬ್ಯಾಟ್ರಿಯನ್ನು ಅಳವಡಿಸಿ ಇವತ್ತು ವಾಹನಗಳನ್ನು ಚಾಲನೆ ಮಾಡಿಸ್ತಕ್ಕಂಥದ್ದು ಇವತ್ತು ಸರ್ಕಾರಗಳು ವಿಶೇಷವಾಗಿ ಇವತ್ತು ಆದ್ಯತೆಯನ್ನು ನೀಡ್ತಾ ಇದೆ. ಯಾಕಂದರೆ ದಿನದಿಂದ ದಿನ ಇವತ್ತು ಪರಿಸರ ಮಾಲಿನ್ಯವನ್ನು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಜನ್ರೇಷನ್ಗೆ ನಾವು ಯಾವುದೇ ಕಳಂಕ ಆಗದ ರೀತಿ, ಸಮಸ್ಯೆ ಆಗದ ರೀತಿ ಹೊಸ ಹೊಸ ಒಂದು ರಿಸರ್ಚ್ಗಳನ್ನು ಮಾಡಿ ಇವತ್ತು ವ್ಯವಸ್ಥೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಯಾಕಂದರೆ ಇವತ್ತು ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ, ಪೂರಕವಾಗಿ ಎಲ್ಲ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಕೂಡ ನಮ್ಮ ಪ್ರಮುಖ ಆದ್ಯತೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಜ್ಞಾನ ವಿಭಾಗ ಇವತ್ತು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ಹೊಸ ಹೊಸ ವಿಜ್ಞಾನಿಗಳು ಹೊಸ ಹೊಸ ಸಂಶೋಧನೆಗಳ ಮೂಲಕ ಇವತ್ತು ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಇದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ TAPCMSಗೆ ನೂತನ ಅಧ್ಯಕ್ಷರಾಗಿ HR ವೆಂಕಟೇಶ್ ಮೂರ್ತಿ ಮತ್ತು ಉಪಾಧ್ಯಕ್ಷರಾಗಿ ತಾರಾಮಣಿ ಆನಂದ್ ಅವಿರೋಧ ಆಯ್ಕೆ. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಸಹಕಾರಿ ರತ್ನ ಶಾಸಕ ಬಾಲಕೃಷ್ಣ ಸೇರಿ ಸಂಘದ ನಿರ್ದೇಶಕರು, JDS ಮುಖಂಡರು ಮತ್ತು ನೂರಾರು ಕಾರ್ಯಕರ್ತರು. ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬಿಳಿಯಲ್ಲಿ ನವೆಂಬರ್ 1ರಿಂದ 5ರವರೆಗೆ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ, ಸಾವಿರಾರು ಮಂದಿ ಭಾಗಿ. ಶನಿವಾರದಂದು ಜಾತ್ರೆಗೆ ನಿರ್ಮಲಾನಂದನಾಥ ಶ್ರೀಗಳಿಂದ ಚಾಲನೆ. ಸೋಮವಾರದಂದು ಸಾಮೂಹಿಕ ವಿವಾಹ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಮಾಹಿತಿ ನೀಡಿದ ಶ್ರೀ ಶಂಭುನಾಥ ಸ್ವಾಮೀಜಿಯವರು. ಹಾಗೂ ಮಕ್ಕಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪರಿಕಲ್ಪನೆ ಮುಖ್ಯ. ಇದು ಸಾಕಾರಗೊಳ್ಳಲು ಶಾಲಾ ಹಂತದಲ್ಲಿ ನಡೆಸುವ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚು ಸಹಕಾರಿ ಎಂದ ಶಾಸಕ ಬಾಲಕೃಷ್ಣ. ಪಟ್ಟಣದಲ್ಲಿ ಪೇಟೆ ಪ್ರೌಢಶಾಲೆಯಲ್ಲಿ ನಡೆದ ವಿಜ್ಞಾನ, ಗಣಿತ ವಸ್ತು ಪ್ರದರ್ಶನ ಉದ್ಘಾಟಿಸಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.